ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ನಮಸ್ಕಾರ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಇವತ್ತು ತಲೆ ಮಟನ್ ಸಾರು ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡು ಹಾಗೂ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಒಂದು ತಲೆ ಮಟನ್ ತಂದಿದೆ ನೋಡಿ. ಬ್ರೈನ್ ಇದೆಯಲ್ಲ, ಇವಾಗಲೇ ಹಾಕೋದು ಬೇಡ. ಈಗ ಹಾಕಿದ್ರೆ ಕಲಸೋದಂಗೆ ಆಗ್ಬಿಡುತ್ತೆ. ಒಂದು ಮಳ್ಳಬೇಕು, ಮಸಾಲೆ ಹಾಕ್ದಾಗ ಆ ಟೈಮ್ ಹಾಕಬೇಕು ನೋಡಿ. ತಲೆ ಮಟನ್ ತೊಳೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಗೆ ಟೊಮೊಟೊ ಹಾಕೋತಾ ಇದ್ದೀನಿ, 2 ಟೊಮೊಟೊ ಹಾಕೋತಾ ಇದ್ದೀನಿ, ಮತ್ತು 2 ಗೆಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ, ಒಂದು ಅರ್ಧ ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಹೋಳು ಕಾಯಿ, ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಂದು 2.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1 ಕಪ್ ನೀರು ಹಾಕೋತೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ಹೆಂಗೆ ಅಂದರೆ ಒಂಚೂರು ಕರಿಬೇಕು, ತುಂಬ ನುಣ್ಣಗಿದ್ದಷ್ಟು ಚೆನ್ನಾಗಿರುತ್ತೆ, ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ. ಈ ಥರ ನೋಡಿ, ಗಂಧ ಇದ್ದಂಗಿದೆ ನೋಡಿ. ಈಗ ಒಂದು ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಕೆಂಪಾಳ ಆಗ್ತಿದೆ, ಹಂಗೆ ಸ್ವಲ್ಪ ಕೆಂಪಾಗಲಿ ನೋಡಿ. ತಲೆ ಮಾಂಸ ಹಾಕೋತಾ ಇದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಒಂದು 2ರಿಂದ 3 ಸಲ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನೀವು ಅಷ್ಟೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಒಂದು 5 ನಿಮಿಷ ಹೀಗೆ ಹುರ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಹಿಂಗೆ ಹುರ್ಕೊಂಡ್ರೆ ಮಾಂಸ ಸ್ವಲ್ಪ ಎಣ್ಣೆಲೇ ಬೇಯುತ್ತೆ. ಆಮೇಲೆ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ, ಅದು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಳ್ಳಿ. ಈಗ ನುಣ್ಣಗೆ ರುಬ್ಕೊಂಡಿದ್ದಿದ್ವಲ್ಲ ಸಾಂಬಾರ, ಅದನ್ನು ಹಾಕೋದು. ನಮ್ಮ ಹಳ್ಳಿ ಕಡೆ ನಾವು ಸಾಂಬಾರ ಅಂತೀವಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಜಾಸ್ತಿ ಸಾಂಬಾರ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀರು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ನೋಡಿ ತೋರಿಸ್ತೀನಿ. ಈಗ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಿಂದ ಹಾಕ್ಕೊಳ್ಳಿ. ಈಗ ಒಂದು ಸಲ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ. ಈಗ ಬೆಂದಿದೆ ನೋಡಿ. 10ರಿಂದ 15 ನಿಮಿಷ ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸಲ ನೋಡ್ಕೊಳ್ಳಿ. ಈಗ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದೆ, ಅದನ್ನು ಈ ಥರ ನೀಟಾಗಿ ಕಲಿಸ್ಬಿಟ್ಟು ಹುಣಸೆ ಹುಳಿ ಬಿಟ್ಕೋತೀನಿ ನಾನು. ನೀವು ಬೇಕಾದ್ರೆ ರುಬ್ಬೇಕಾದ್ರೆ ಮಸಾಲೆಗೇ ಆವಾಗಲೇ ಹಾಕ್ಕೊಬಿಟ್ರು ಆಗುತ್ತೆ, ಆಯಿತಾ. ಆಮೇಲೆ ಈಗ ಬ್ರೈನ್ ಎತ್ತಿಟ್ಕೊಂಡಿದ್ನಲ್ಲ ಮಿದ್ಲು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗೊಂದು 10 ನಿಮಿಷ ಹಂಗೆ ಬೇಯಿಸ್ಕೊಂಡ್ರೆ ಆಯಿತು ನೋಡಿ. ಚೆನ್ನಾಗಿ ಬೆಂದಿದೆ ಮಟನು, ತಲೆ ಮಾಂಸ. ಮಾತೆತ್ತಿ ಅಂದರೆ ಮಟನ್ ಅಂತಲೇ ಬರುತ್ತೆ, ಬೇಜಾರು ಮಾಡ್ಕೊಬೇಡಿ ನೋಡಿ. ತಲೆ ಮಾಂಸ ಎಷ್ಟು ಚೆನ್ನಾಗಿ ಬರೋದು, ಬರೀ ಮೂಳೆನೇ ಬರೋದು ಬಿಡಿ ತಲೆ ಮಾಂಸ ಅಂದರೆ. ಹಾಗೆ ಲಾಸ್ಟ್ವರೆಗೂ ನಾನು ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮಂಥ ಹೊಸಬ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.